ಸೊ ನೀವೇ ಓಪನ್ ಮಾಡಿ. ಟಾನ್ SSD ಏನಾದರೂ ಅಪ್ಗ್ರೇಡ್ ಮಾಡ್ಕೊತಿದ್ರೆ SSDದು ಸ್ಪಾನ್ಸ್ ಕೊಟ್ಟಿದ್ದಾರೆ. SSD ನಿಂತ್ಕೊಂಡಿದ್ದೀನಿ. ಸೊ ಫಸ್ಟು 45 ಡಿಗ್ರಿಯಲ್ಲಿ ಸೊ ಎಲ್ರಿಗೂ ಆನ್ಸರ್ ಮಾಡ್ತೀನಿ ನಿಮಗೆ. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ 2 ತಿಂಗಳು ಆಯಿತು, 2 ತಿಂಗಳು ಆಯಿತು ಅನಿಸುತ್ತೆ, ಹತ್ತತ್ರ 2 ತಿಂಗಳು ಆಯಿತು. ಯಾವ ವೀಡಿಯೋನೂ ಇಲ್ಲಿವರೆಗೆ ತಲುಪ್ಸೋಕ್ಕಾಗಲಿಲ್ಲ. ಸೊ ಎಕ್ಸ್ಟ್ರೀಮ್ಲಿ ಸಾರಿ ನನ್ನ ಕಡೆಯಿಂದ. ಸೊ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ನನಗೆ ಫಾಲೋವರ್ಸ್ ಆಗ್ತಾರೆ, ಬಟ್ ನನಗೆ ಇಷ್ಟು ಕಮೆಂಟು ಮಾಡ್ತಾರೆ. ನಾನು ಯಾವುದೂ ಅಂದ್ಕೊಂಡಿರಲಿಲ್ಲ, ಎಕ್ಸೆಪ್ಟು ಮಾಡ್ಕೊಂಡಿರಲಿಲ್ಲ. ನಾನು ಸುಮ್ಮನೆ ಹಾಗೆ ಟೈಮ್ ಸಿಕ್ಕಾಗೆಲ್ಲ ಯಾವಾಗ ಸೈಕಲ್ ಗ್ಯಾಪಲ್ಲಿ ಹಿಂಗೆ ಒಂದು ರೌಂಡು ಯಾವುದಾದ್ರು ಒಂದು ಪ್ಲೇಸಿಗೆ ಹೋಗಿ ಶೂಟ್ ಮಾಡ್ಕೊಂಬಂದು ಎಡಿಟ್ ಮಾಡಿ ಆಗ್ತಾಯಿದ್ದೆ. ಬಟ್ ನಾನು ಯೂಟ್ಯೂಬರೇ ಆಗಬೇಕಂತ ಯಾವ ಆಸೆ ಇಟ್ಕೊಂಡು ಏನೂ ಮಾಡಿರಲಿಲ್ಲ ಫಸ್ಟ್ಗೆ. ಬಟ್ ನನಗೆ ಇಷ್ಟೆಲ್ಲ ವೀಡಿಯೋಗಳು ಹಾಕಿದ್ದೀನಲ್ವ ಪೂರ್ವದಲ್ಲಿ, ಏನು ಹಿಂದೆ ಹಾಕಿದ್ದೀನಲ್ಲ, ಅಷ್ಟು ವೀಡಿಯೋದಿಂದ ನಾನು ಎಕ್ಸೆಪ್ಟೇಷನ್ ಒಂದು 300-350 ಸಬ್ಸ್ಕ್ರೈಬರ್ ಆದರೆ ಸಾಕು ಗುರು ಅಂತ ಅಂದ್ಕೊಂಡಿದ್ದೆ. ಬಟ್ ನೀವು ಅದಕ್ಕಿಂತ ಡಬಲ್ ತ್ರಿಬಲ್ ಆಗಿದೆ. ಅದಕ್ಕೆ ಚಿರಋಣಿ. ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ, ಎಕ್ಸೆಪ್ಟು ಮಾಡ್ಕೊಂಡಿರಲಿಲ್ಲ. ಬಟ್ 2 ತಿಂಗಳಿಂದ ನಾನು ಈ ವಿಡಿಯೋ ಸ್ಟಾಪ್ ಮಾಡಿದ್ದಾಗ ಕಮೆಂಟು ಭಾಳ ಯೂಟ್ಯೂಬಲ್ಲಿ ಕಮೆಂಟ್ ಜಾಸ್ತಿ ಮಾಡಿದ್ರಿ ನೀವು. ಸೊ ಎಲ್ರಿಗೂ ಆನ್ಸರ್ ಮಾಡ್ತೀನಿ ಇವತ್ತು. ಎಲ್ರಿಗೆ ಅದು ಆನ್ಸರ್ ಕ್ವಶನ್ಸ್ ನಾನು ಈ ವಿಡಿಯೋದಲ್ಲಿ ನಾನು ಶಾರ್ಟ್ಔಟ್ ಮಾಡ್ತೀನಿ. ಅದನ್ನು ಕಮೆಂಟ್ ಮಾಡಿದರೆ ರಿವ್ಯೂ ಹೇಳಿ, ರೇಟಿಂಗ್ಸ್ ಹೇಳಿ, ಪರ್ಫಾರ್ಮೆನ್ಸ್ ಹೇಳಿ, ಬ್ಯಾಟ್ರಿ ಬ್ಯಾಕಪ್ ಹೇಳಿ, ಗೇಮಿಂಗ, ಎಡಿಟಿಂಗ ಅದೆಲ್ಲ ಕೇಳಿದ್ದೀರಾ. ಸೊ ಯುವರ್ ಎಜುಕೇಷನ್ಗೆ ಬೇಕಾ ಅಥವಾ ಯೂಟ್ಯೂಬರ್ ಆಗ್ತೀಯಾ, ಹಿಂಗೆ ಏನೋ ಭಾಳಷ್ಟು ಜನ ಕೇಳಿದ್ದೀರಾ. ಸುಮಾರು ಒಂದು ಹತ್ತತ್ರ ಅಂದರೆ ಒಂದು 18-17 ಜನ ಕೇಳಿದ್ರು, ನೆನಪಿದೆ ನನಗೆ. ಓಕೆ, ಅವ್ರಿಗೂ ಕೂಡ ಆನ್ಸರ್ ಮಾಡ್ತೀನಿ. ನನ್ನ ಉದ್ದೇಶ ಇದು ನಾನು ಲ್ಯಾಪ್ಟಾಪ್ ಅನ್ಬಾಕ್ಸ್ ಮಾಡೋದು. ಸೊ ಅದು ಯಾವುದೂ ಇರಲಿಲ್ಲ ನನಗೆ, ಸುಮ್ಮನೆ ಈಗ ಮೂವ್ ಆಗಬೇಕು ಅಂದ್ಕೊಂಡಿದ್ದೆ. ಬಟ್ ನೀವು ಕೇಳಿದಿರಲ್ವ, ಸೊ ಅದಕ್ಕೋಸ್ಕರ ಆನ್ಸರ್ ಮಾಡಬೇಕು ಅಂದ್ಕೊಂಡು ನಾನು ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಮಾಡೋದು ಭಾಳ ಇದೆ, ಬೇರೆಯೇ ಇದೆ, ನನ್ನ ಡ್ರೀಮೇ ಬೇರೆ ಇದೆ. ಬಟ್ ಅದು ಬೇರೆಯೇ ಇದೆ. ಬಟ್ ನಾನು ಈ ಥರ ವೀಡಿಯೋಗಳು ಮಾಡಬಾರ್ದು, ಆ್ಯಕ್ಚುಲಿ ಮಾಡ್ತಾಯಿದ್ದೀನಿ. ಸೊ ಇದೊಂದು ವೀಡಿಯೋ ಲಾಸ್ಟ್ ಆಗುತ್ತೆ, ಅದು ನೀವು ಕೇಳಿದ್ದಕ್ಕೋಸ್ಕರ ನಾನು ಮಾಡ್ತಾ ಇರೋದು ಇದು ವೀಡಿಯೋನ. ಇರಲಿ. ಸೊ ಇಷ್ಟು ದಿನ ಏನಕ್ಕೆ ಲೇಟ್ ಆಯಿತು ವೀಡಿಯೋಗಳು ಬರಲಿಲ್ಲ ಅಂತಂದರೆ, ಇದೇ ಮೊಬೈಲ್ಗಳು ನನ್ನ ಹತ್ರ ಇರೋದು ರೆಡ್ಮಿ ನೋಟ್ 7S. ನಾನು ತೊಗೊಂಡು 5 ವರ್ಷ ಆಯಿತು. ಸೊ ಇವತ್ತಿಗೂ ಚೆನ್ನಾಗಿದೆ, ಏನಾಗಿಲ್ಲ. ಬಟ್ ಇಷ್ಟು ದಿನ ಏನು ನಾನು ಗೋಪುರದಲ್ಲಿ ವೀಡಿಯೋನ ಶೂಟ್ ಮಾಡ್ಕೊಂಬಂದು ಇದರಲ್ಲೇ ಎಡಿಟ್ ಮಾಡ್ತಾಯಿದ್ದೆ. ಸುಮಾರು ಇಲ್ಲಿವರೆಗೆ ಏನು ನೋಡ್ತಿದ್ರೆ ನೀವೆಲ್ಲರೂ, ಅವೆಲ್ಲ ವೀಡಿಯೋಗಳು ಇದರಲ್ಲೇ ಎಡಿಟ್ ಮಾಡಿ ಹಾಕಿರೋದು. ರೆಡ್ಮಿ ನೋಟ್ 7S ಇದು 4GB ರ್ಯಾಮು, 64GB ಇಂಟರ್ನಲ್. ಇದು ತುಂಬ ಚೆನ್ನಾಗಿ ಇತ್ತು ಫೋನು. ಬಟ್ ಈ ಗೋಪುರ ಫುಟೇಜ್ನ ಇದರೊಳಗೆ ಹಾಕಿ ಶೂಟ್ ಮಾಡಿ ಹಾಳಾಯ್ತು ಇದು ಮೊಬೈಲು. ಹಾಳಂದರೆ ಹಾಳಾಗಿಲ್ಲ, ಮತ್ತು ಇವಾಗ ಚೆನ್ನಾಗಿ ವರ್ಕ್ ಆಗ್ತಿದೆ. ಬಟ್ ಎಡಿಟಿಂಗ್ ಮಾತ್ರ ಆಗ್ತಾನೆ ಇಲ್ಲ. ಮೊದಲೆಲ್ಲ ಆಗ್ತಿತ್ತು, ಬಟ್ ಇವಾಗ ಮಾತ್ರ ಪೂರ್ತಿ ಲ್ಯಾಗ್ ಆಗ್ತಿದೆ, ಫುಲ್ಲು ಸ್ಟ್ರಕ್ ಆಗ್ತಿದೆ. ಒಂದು ಕ್ಲಿಪ್ ಕೂಡ ಕಟ್ ಮಾಡೋಕ್ಕಾಗ್ತಿಲ್ಲ. ಸೊ ಅಷ್ಟೊಂದು ಸ್ಟ್ರಕ್ ಆಗ್ತಿದೆ. ಹಂಗಾಗಿ ನಾನು ನೆಕ್ಸ್ಟು ವೀಡಿಯೋ ಮಾಡೋಕ್ಕೆ ಭಾಳ ತೊಂದರೆ ಆಯಿತು. ಸೊ ಆ ಕಾರಣಕ್ಕೇ ಲ್ಯಾಪ್ಟಾಪ್ ತೊಗೋಬೇಕಂತ ಅಂದ್ಕೊಂಡು ಸುಮಾರು 6 ತಿಂಗಳಿಂದ ನಾನು ಆನ್ಲೈನಲ್ಲಿ ಶಾಪಿಂಗ್ ಆ್ಯಪ್ ಇದಾವಲ್ವ, ಅಮೆಜಾನು, ಫ್ಲಿಪ್ಕಾರ್ಟು. ಸೊ ಅದರಲ್ಲಿ ನಾನು ಸರ್ಚ್ ಮಾಡ್ತಾನೇ ಇದ್ದೆ, ಯಾವ್ದು ತೊಗೋಬೇಕು ಅಂತ. ಹಂಗೆ ಸರ್ಚ್ ಮಾಡಿ ಕೊನೆಗೂ ಲೆನೋವೋ ಐಡಿಯಾಪ್ಯಾಡ್ ಗೇಮಿಂಗ್ 3 ಲ್ಯಾಪ್ಟಾಪ್ನ ತೊಗೊಂಡಿದ್ದೀನಿ. ಸೊ ಅದ್ರದ್ದೆಲ್ಲ ನಿಮಗೆ ಹೇಳ್ತೀನಿ ಇವಾಗ, ರೇಟ್ ಎಷ್ಟು ಅಂತಲೇ ಹೇಳ್ತೀನಿ. ಸೊ ಇದರಲ್ಲಿ ಎಡಿಟ್ ಮಾಡಬೇಕಾದ್ರೆ ಈ ಮೊಬೈಲಲ್ಲಿ ನನಗೆ ಲ್ಯಾಗ್ ಅಷ್ಟೇ ಆಗಲಿಲ್ಲ. ಸೊ ಕಂಟೆಂಟ್ ಏನಿತ್ತಲ್ಲ, ಸೊ ಅದೆಲ್ಲ ವೈರಸ್ ಫಾರ್ಮೆಟ್ ಆಗಿಬಿಡುತ್ತೆ ಸಡನ್ಲಿ. ವೈರಸ್ಸು ನನಗೆ ಹಂಪಿ ಸೀರೀಸಲ್ಲಿ ಅರ್ಧಕ್ಕೆ ಲಾಸ್ಟ್ ಆಯಿತು. ಸೊ ಅಲ್ಲಿಂದನೇ ಮೊಬೈಲ್ ನನ್ನ ಕೈ ಕೊಡ್ತಾ ಬಂತು. ಅಲ್ಲಿನ ರಥ, ವಿಜಯ ವಿಠಲ ಟೆಂಪಲ್ಲು. ಸೊ ಅದು ಇನ್ನೂ 3 ಕಂಟೆಂಟ್ ಅಲ್ಲಿತ್ತು, 3 ವೀಡಿಯೋ ತಲುಪಿಸ್ಬೇಕಾಗಿತ್ತು ನಿಮಗೆ. ಅದನ್ನು ಯಾವುದೂ ತಲುಪಿಸೋಕ್ಕಾಗಲಿಲ್ಲ. ತುಂಗಭದ್ರಾ ನದಿದೊಂದಿತ್ತು, ಅದು ಕೂಡ ತಲುಪಿಸೋಕ್ಕಾಗಲಿಲ್ಲ. ಸೊ ಎಲ್ಲ ವೈರಸ್ ಫಾರ್ಮೆಟ್ ಆಗಿ ಫೈಲ್ಸು ಡಿಲೀಟ್ ಆಗಿಬಿಟ್ಟು, ನಾನೆಲ್ಲ ಅಂಗಡಿಗೆಲ್ಲ ಹೋಗಿದ್ದೆ, ಲ್ಯಾಪ್ಟಾಪ್ ಅಂಗಡಿ ಅಥವಾ ಕಂಪ್ಯೂಟರ್ ಅಂಗಡಿಗೆ ಹೋಗಿ ಅದನ್ನ ಬ್ಯಾಕಪ್ ಮಾಡ್ಕೋಬೇಕು, ರೀಸ್ಟೋರ್ ಮಾಡ್ಕೋಬೇಕಂತ ಹೋದೆ. ಅದೆಲ್ಲ ಆಗಲಿಲ್ಲ. ಅವರು ಟ್ರೈ ಮಾಡಿದರು, ಬಟ್ ಯಾವುದೂ ಸಕ್ಸಸ್ ಆಗಲಿಲ್ಲ, ಅದು ಯಾವುದೂ ಆಗಲಿಲ್ಲ. ಭಾಳ ಲಾಸ್ ಆಯಿತು ನನಗೆ. ಅದಾದಿಂದ ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋದಲ್ಲಿ ಸಂಡೇ ಬಜಾರು ವೀಡಿಯೋನ 2 ಬಾರಿ ಶೂಟ್ ಮಾಡಿದೆ. 2 ಬಾರಿ ವೈರಸ್ ಫಾರ್ಮೆಟ್ ಆಗಿಬಿಡ್ತು. ಇದು ಕಾಪಿ ಮಾಡ್ಕೊತಿದ್ದೆ, ಮೆಮೊರಿ ಇದರೊಳಗಡೆ ಹಾಕಿದರೆ ಫಾರ್ಮೆಟ್ ಆಗಿಬಿಡೋದು ಅದು. ಸೊ ಹಂಗಾಗಿ ನನಗೆ ಭಾಳ ಲಾಸ್ ಆಯಿತು. ಬಟ್ ಹಂಗಾದ್ರಿಂದ ನಾನು ಏನು ಮಾಡಿದೆ, ಈ ಲ್ಯಾಪ್ಟಾಪ್ ತೊಗೊಳಕ್ಕೆ ಟ್ರೈ ಮಾಡಿದೆ.
ಸೊ ನಿಮ್ಗೆ ಇವಾಗ ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಬನ್ನಿ ಲ್ಯಾಪ್ಟಾಪ್ ಅನ್ಬಾಕ್ಸ್ ಮಾಡೋಣ. ಇದೇ ಲ್ಯಾಪ್ಟಾಪು. ಸೊ ಇಲ್ಲಿ ಬಿಲ್ ಇದೆ. ಸುಮಾರು 18 ದಿನಗಳ ಕಾಲ ತಗೊಂಡಿದೆ ಇಲ್ಲಿ ನನ್ನ ಡೆಲಿವರಿ ಅಡ್ರೆಸ್ಗೆ ಬರೋಕ್ಕೆ. ಆರ್ಡ್ರ್ ಮಾಡಿದಾಗಿಂದ ಡೆಲಿವರಿ ಆಗೋವರೆಗೂ ಭಾಳ ಭಯ ಆಗಿಬಿಟ್ಟಿತ್ತು ಗುರು. ಅಡ್ವಾನ್ಸ್ ಪೇ ಮಾಡಿಬಿಟ್ಟಿದ್ದೆ, ಅದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಇರಲಿಲ್ಲ. ಭಯ ಅಂದರೆ ಇಷ್ಟು ಭಯ ಆಗಿರಲಿಲ್ಲ. ನನ್ನ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಬಿಗ್ ಅಮೌಂಟಲ್ಲಿ ಒಂದು ವಸ್ತುನ ತೊಗೊಳ್ತಾ ಇರೋದು. ನಾನು ಯಾವತ್ತೂ ತೊಗೊಂಡಿಲ್ಲ ಇಷ್ಟೊಂದು ಧೈರ್ಯ ಮಾಡಿ. ಯಾರೂ ಕೇಳಿಲ್ಲ, ನಾನೇ ಯೋಚನೆ ಮಾಡಿ ನಾನೇ ಡಿಸೈಡ್ ಮಾಡಿ ತೊಗೊಂಡಿರೋದು. ಯಾರನ್ನೂ ಕೇಳೋಕ್ಕೆ ಹೋಗಲಿಲ್ಲ. ಕೇಳಿದೆ ನನ್ನ ಫ್ರೆಂಡ್ಸಿಗೆ, ಬಟ್ ಅವ್ರಿಗಷ್ಟು ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ. ಬಟ್ ನಾನೇ ಏನೋ ಒಂದು ತಲೆ ಓಡಿಸಿ ತೊಗೊಂಡೆ. ಅಮೆಝಾನಲ್ಲಿ ನಾನು ಇಲ್ಲಿವರೆಗೂ ಯಾವ ಪ್ರಾಡಕ್ಟು ಕೂಡ ನಾನು ಫ್ರಾಡ್ ಆಗಿ ಬಂದೇ ಇಲ್ಲ ನನಗೆ ಯಾವುದು. ನಾನು ಏನು ಮಾಡಿದ್ದೀನಿ ಅದನ್ನೇ ಕೊಟ್ಟಿದ್ದಾರೆ. ಸೊ ನೋಡೋಣ ಈ ಪ್ರಾಡಕ್ಟು ಅದೇ ಇದೆಯಾ ಬೇರೆ ಇದೆಯಾ ಅಂತ ಗೊತ್ತಾಗುತ್ತೆ. ಇದೇನು ಕಾಣುತ್ತಿಲ್ಲ, ಐಡಿಯಾ ಪ್ಯಾಡ್ ಗೇಮಿಂಗ್. ಆಲ್ಮೋಸ್ಟು ಎಡಿಟಿಂಗ್ ಲ್ಯಾಪ್ಟಾಪ್ ಏನಿದೆಯಲ್ವ, ಸೊ ಅದು ಈಕ್ವಲ್ ಟು ಗೇಮಿಂಗ್ ಲ್ಯಾಪ್ಟಾಪು. ಗೇಮಿಂಗ್ ಲ್ಯಾಪ್ಟಾಪಲ್ಲಿ ಏನು ಪ್ರೊಸೆಸರ್ ಇರುತ್ತೆ, ಏನು GPU ಇರುತ್ತೆ, CPU ಇರುತ್ತೆ, ಗ್ರಾಫಿಕ್ಸ್ ಕಾರ್ಡ್ ಇರುತ್ತೆ. ಸೊ ಅದೇ ಸೇಮು. ಸೊ ಇಲ್ಲಿ ಹೋಲ್ಡ್ ಮಾಡೋಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ನೋಡ್ಬೋದು. ಏಸರ್ ಇತ್ತು, MSI ಇತ್ತು, ಬಟ್ HP ಇತ್ತು, ಡೆಲ್ ಇತ್ತು. ಏನಕ್ಕೆ ಲೆನೋವನ್ನ ತೊಗೊಂಡಿದ್ದು ಅಂತಂದರೆ, ಸೊ ಲೆನೋವೋ ಬಜೆಟ್ ಫ್ರೆಂಡ್ಲಿ ಲ್ಯಾಪ್ಟಾಪ್. ಇದು ಹೆವಿ ಬಜೆಟ್ ಫ್ರೆಂಡ್ಲಿಯಾಗಿ ಸಿಕ್ಕಿದೆ ನನಗೆ. ನಿಜವಾಗ್ಲೂ ಗ್ರೇಟ್ ಥ್ಯಾಂಕ್ಸ್ ಟು ಲೆನೋವೋದವರಿಗೆ. ನನಗೆ ಇಷ್ಟು ಬಜೆಟಲ್ಲಿ ಗೇಮಿಂಗ್ ಲ್ಯಾಪ್ಟಾಪ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ಅಂಡರ್ 60 ಒಳಗಡೆ NVIDIA GeForce 3050 Ryzen 5600 H ಸೀರೀಸ್ ಲ್ಯಾಪ್ಟಾಪ್ ಏನಿದೆಯಲ್ಲ, ಇದು ಅಷ್ಟು ಕಮ್ಮಿ ಬಜೆಟ್ಗೆ ಸಿಗೋದೇ ಇಲ್ಲ. ನಾನೆಲ್ಲ ನೋಡಿದ್ದೀನಿ, ಭಾಳ ಸರ್ಚ್ ಮಾಡಿದ್ದೀನಿ. ಬಟ್ ಒಂದು ಟೈಮಲ್ಲಿ ಕಮ್ಮಿ ಆಗಿಬಿಟ್ಟಿತ್ತು ಸಡನ್ನಾಗಿ. ಅದೇ ಟೈಮಲ್ಲೇ ನಾನು ಬೈ ಮಾಡಿದೆ. ಬಟ್ ಇವಾಗ ಏನಾದ್ರು ನೀವು ತೊಗೊಳಕ್ಕೆ ಹೋದರೆ ಆನ್ಲೈನಲ್ಲಿ ಇವಾಗ ಪ್ರೆಸೆಂಟು 67,000 ಇದೆ. ಬಟ್ ನೀವು ಶೋರೂಮಲ್ಲಿ ಏನಾದರೂ ತೊಗೊಳಕ್ಕೆ ಹೋದರೆ 70,000 ಮೇಲೆ. ನಾನು ಕೇಳಿದ್ದೀನಿ, ಹುಬ್ಳಿಗೆ ಹೋಗಿದ್ದೆ, ಅಲ್ಲಿ ಕೇಳಿದೆ 72,000 ಹೇಳಿದರು. ಧಾರವಾಡ ಕೇಳಿದೆ, ವಿಜಯಪುರಕ್ಕೆ ಹೋಗಿದ್ದೆ, ಗುಲ್ಬರ್ಗ, ರಾಯಚೂರು, ಬೆಂಗಳೂರು ಎಲ್ಲ ಕೇಳಿದ್ದೆ ನಾನು ಶೋರೂಮ್ಗೆ. ಬಟ್ ಹೋಗ್ತಿದ್ದೆ, ಕೇಳ್ತಿದ್ದೆ, ಬಟ್ ತೊಗೊಳಕ್ಕೆ ಮಾತ್ರ ಆಗ್ತಿರ್ಲಿಲ್ಲ. ರೇಟ್ನ ಕೇಳಿ ರಿಟರ್ನ್ ಬರ್ತಾ ಇದೆ. ಫೈನಲಿ ಅಮೆಝಾನ್ದಲ್ಲಿ ಕಮ್ಮಿ ರೇಟ್ಗೆ ಸಿಕ್ತು. ಹೇಳ್ತೀನಿ ಪ್ರೈಸ್ ಎಷ್ಟಿದೆ ಅಂತ. ಇದ್ರೊಳಗಡೆ ಇದೆ ಬಿಲ್ಲು. ಸೊ ನೀವೇ ಓಪನ್ ಮಾಡಿ. ಟಾನ್. ವಾವ್. ಸೊ ಇಲ್ಲಿ ಏನಿದೆ ಇದು? ಯೂಸರ್ ಮ್ಯಾನ್ಯಲ್. ಇದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಸಿಲೆಬಸ್ಸೇ ಓದಿಲ್ಲ, ಇನ್ನು ಮ್ಯಾನ್ಯಲ್ ಓದೋದು. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಲೆನೋವೋದವ್ರದ್ದು. ಕಂಗ್ರ್ಯಾಚುಲೇಷನ್ ಆನ್ ಯುವರ್ ರೀಸೆಂಟ್ ಲೆನೋವೋ ಪರ್ಚೇಸ್. ಅಡ್ವಾನ್ಸ್ ಆಗಿ ಹೇಳ್ತಿದ್ದಾರೆ. ನೀವೇನಾದರೂ ಫ್ಯೂಚರಲ್ಲಿ ಹಾರ್ಡ್ ಡಿಸ್ಕ್ ಏನಾದರೂ ಅಪ್ಗ್ರೇಡ್ ಮಾಡ್ಕೊತಿದ್ರೆ ಅದಕ್ಕೆ ಮೇಲೆ ಕವರ್ ಕೊಟ್ಟಿದ್ದಾರೆ ನೋಡಿ. ಫ್ಯೂಚರಲ್ಲಿ ನೀವೇನಾದರೂ ಮಾಡ್ಕೊತಿದ್ರೆ ಸೊ ಈ ರೀತಿ ಇದೆ. ಫುಲ್ ತಿನ್ನಿದೆ ನೋಡಿ, ತಿನ್ನಿದೆ, ಸಖತ್ತಾಗಿದೆ. ಸೊ ಇದು SSD ಏನಾದರೂ ಅಪ್ಗ್ರೇಡ್ ಮಾಡ್ಕೊತಿದ್ರೆ SSDದು ಸ್ಪಾಂಜ್ ಕೊಟ್ಟಿದ್ದಾರೆ. SSD ಸ್ಕ್ರೂ ಇದೆ ನೋಡಿ, ಸ್ಕ್ರೂ ಕೊಟ್ಟಿದ್ದಾರೆ. ಇದು ಹಾರ್ಡ್ ಡಿಸ್ಕ್ದು ಸ್ಕ್ರೂ. ಇವು ನೀವೇನಾದ್ರು ಅಪ್ಗ್ರೇಡ್ ಮುಂದೆ ಏನಾದ್ರು ಫ್ಯೂಚರಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಹಾರ್ಡ್ ಡಿಸ್ಕ್ಗೆ ಸ್ಕ್ರೂ ಹಾಕ್ಕೊಳ್ಳೋಕ್ಕೆ ಸ್ಕ್ರೂ ಕೊಟ್ಟಿದ್ದಾರೆ. ಬಟ್ SSD ಏನಾದರೂ ಅಪ್ಗ್ರೇಡ್ ಮಾಡಿಕೊಂಡ್ರೆ ಒಂದೇ ಸ್ಕ್ರೂ ಸಾಕಾಗುತ್ತೆ. ಸೊ ಬಿಲ್ ಇದು ಪ್ರೈಸ್ ಎಷ್ಟಿದೆ? 58,990 ರೂಪಾಯಿ. ಸೊ ನೀವು ಇವಾಗ ತೊಗೊಂಡ್ರೆ 67,000 ಅಥವಾ 66,500 ಸಿಗುತ್ತೆ. ಇವಾಗ ಅಷ್ಟು ಈಸಿಯಾಗಿ ಅಷ್ಟು ಕಮ್ಮಿ ರೇಟಿಗೆ ಸಿಗೋಲ್ಲ. ಸೊ ಇವು ಆನ್ಲೈನ್ ಶಾಪಿಂಗ್ ಆ್ಯಪ್ಸು ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ ರೇಟ್ಗಳು. ಸೊ ನೀವು ನೋಡಿ ಯಾವಾಗ ಕಮ್ಮಿ ಆಗುತ್ತೆ ಆವಾಗ ತೊಗೊಳ್ಳಿ. ಬಟ್ ಮಿಡ್ಲ್ ಕ್ಲಾಸು ರೈತರ ಮಕ್ಕಳಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಸೊ ಪ್ರೈಸ್ನ ನೋಡ್ಕೊತ ಕೂತ್ಕೊಂಡು ಯಾವಾಗ ಡೌನ್ ಆಗಿರುತ್ತೆ ಆವಾಗ ಬೈ ಮಾಡಿ. ಕೇಬಲ್, ಚಾರ್ಜಿಂಗ್ ಕೇಬಲ್ ಇದು ಚೆನ್ನಾಗಿದೆ. ಸೊ ಇದು ಚಾರ್ಜರು.
170 ವ್ಯಾಟ್ ಇದೆ. 1 ಅವರಲ್ಲಿ ಚಾರ್ಜ್ ಆಗುತ್ತೆ ಲ್ಯಾಪ್ಟಾಪು. ಸೊ ನನಗೆ ಭಾಳ ಇಂಪ್ರೆಸಿವ್ ಆಯಿತು ಈ ಥರ ನೋಡಿ. 1 ಅವರಲ್ಲಿ ಚಾರ್ಜ್ ಆಗುತ್ತೆ ಅಂದರೆ ಅಷ್ಟು ಸುಲಭ ಅಲ್ಲ. ಸೊ 1 ಅವರಲ್ಲಿ ಆಗುತ್ತೆ ಚಾರ್ಜ್ ಮಾಡಿದರೆ. ಇದೆ ನೋಡಿ 170 ವ್ಯಾಟ್. ಸ್ವಲ್ಪ ವೇಟ್ ಜಾಸ್ತಿ ಇದೆ, ಪರವಾಗಿಲ್ಲ. ಒಂದೇ ಇದೆ ಪಿನ್ ಒಳಗಡೆ. ಓಕೆ, ಮಾತೇ ಇಲ್ಲ ಗುರು. ನೆಕ್ಸ್ಟು ಸೊ ಆ ರೀತಿ ಪ್ಯಾಕೇಜ್ ಇದೆ. ಪಶ್ಚಿಮ ಬಂಗಾಳದಿಂದ ಬಂದಿದೆ ಅಂದರೆ 18 ದಿನ ತೊಗೊಂಡಿದೆ. ಏನು ಕೂಡ ಆಗಿಲ್ಲ. ಏನಕ್ಕಾಗಿಲ್ಲ ಅಂದರೆ ಈ ಥರ ಪ್ಯಾಕೇಜ್ ಮಾತ್ರ ಸಖತ್ತಾಗಿದೆ ಅಲ್ವ. ಸೊ ಅದಕ್ಕೋಸ್ಕರ ಏನು ಆಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ. ವಾವ್. ಫಸ್ಟ್ ನಿಮಗೆ ಇಲ್ಲೊಂದು ಕವರ್ ಇರುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ಮಾತ್ರ ಬಂದೋಬಸ್ತಿದೆ ಗುರು, ಸಖತ್ತಾಗಿದೆ. ಸೊ ರೇಟಿಂಗ್ಸ್ ಹೇಳ್ತಾ ಹೋಗ್ತೀನಿ. ನಾನು ಜೆನ್ಯೂನಾಗಿ ಹೇಳ್ತೀನಿ, ಯಾವುದು ಮೋಸ ಇಲ್ಲ. ಮತ್ತು ನನಗೆ ಇದು ಯಾವುದು ಪ್ರಮೋಷನ್ ಏನಿಲ್ಲ ಗುರು. ಪ್ರಮೋಷನ್ ಕೂಡ ಮಾಡ್ತಿಲ್ಲ. ನಾನು ನಿಮ್ಮ ರಿವ್ಯೂ ಕೇಳ್ತಿದ್ರೆ ಜೆನ್ಯೂನಾಗಿ ರಿವ್ಯೂ ಹೇಳ್ತಾ ಇದ್ದೀನಿ, ರೇಟಿಂಗ್ಸ್ ಹೇಳ್ತಾ ಇದ್ದೀನಿ. ರೇಟಿಂಗ್ಸು 4.5 ಇತ್ತು ನಾನು ನೋಡಿದಾಗ, ಅದಕ್ಕೆ ತೊಗೊಂಡಿದ್ದೆ. ಸೊ ಬ್ರ್ಯಾಂಡು ಲೆನೋವೋ ಐಡಿಯಾಪ್ಯಾಡ್ ಗೇಮಿಂಗ್ 3 RTX NVIDIA GeForce 3050. ಗ್ರಾಫಿಕ್ಸು 4GB ಇದೆ. ರೆಡಾನ್ ಇದೆ. ಮತ್ತು ಪ್ರೊಸೆಸರು Ryzen 5 600H ಸೀರೀಸ್ ಇದೆ. ಕಂಪೇರ್ ಮಾಡಿ ನಾನು ತೊಗೊಂಡಿರೋದು ರೈಜನ್ಗೂ ಇಂಟೆಲ್ಗೆ. ಏನು ಕಂಪೇರ್ ಅಂದರೆ ಇಂಟೆಲ್ ಸ್ವಲ್ಪ ಸ್ಲೋ ಇದೆ, ಬಟ್ ರೈಜನ್ ಮಾತ್ರ ಸ್ಪೀಡ್ ಇದೆ. ಯಾರಿಗೆ ಅಂತಂದರೆ ಗೇಮರ್ಸ್ ಯಾರಿದ್ದರೆ ಅವ್ರಿಗೆ, ಮತ್ತು ಎಡಿಟಿಂಗೋಸ್ಕರ. ಸೊ ರೈಜನ್ ಬೆಟರ್ ಅನ್ನಿಸ್ತು. ನಾನು ರೈಜನ ತೊಗೊಂಡೆ. ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡೇ ತೊಗೊಂಡಿರೋದು ಇದನ್ನು. ಅದಕ್ಕೋಸ್ಕರ ನಾನು ರೈಜನ್ ಇಂಟೆಲ್ ಏನಾರು ತೊಗೊಂಡ್ರೆ ಇನ್ನೊಂದು 2,000 ರೂಪಾಯಿ ಕಮ್ಮಿ ಆಗ್ತಿತ್ತು ಆ ಟೈಮಲ್ಲಿ. ನನಗೆ ಇರಲಿ ಅಂತ ನಾನು ರೈಜನ್ ತೊಗೊಂಡಿರೋದು. ಸೊ ಪರ್ಫಾರ್ಮೆನ್ಸಲ್ಲಿ ನಾನು 10ಗೆ 10 ಕೊಡ್ತೀನಿ ಇದನ್ನು. ಸೊ ನಾನು ನಿನ್ನೆ ನೋಡಿದೆ, 8GB ಇದೆ ನನಗೆ. 2 ಸ್ಲಾಟ್ ಇದೆ, M1 M2 ರ್ಯಾಮು. 64GB ಕೂಡ ನೀವು ಅಪ್ಗ್ರೇಡ್ ಮಾಡ್ಕೋಬೋದು M1 M2 ಸ್ಲಾಟಲ್ಲಿ. ಮತ್ತು ನೀವು SSDನ 4TB ಇನ್ಸ್ಟಾಲ್ ಮಾಡ್ಕೋಬೋದು ಅಥವಾ ಅಪ್ಗ್ರೇಡ್ ಮಾಡ್ಕೋಬೋದು. ಸೊ ಅದೊಂದು ಫ್ಯೂಚರ್ ಚೆನ್ನಾಗಿದೆ. SSD ಅಷ್ಟೇ ಅಲ್ಲದೆ ನೀವು ಹಾರ್ಡ್ ಡಿಸ್ಕು ಕೂಡ ಅಪ್ಗ್ರೇಡ್ ಮಾಡ್ಕೋಬೋದು. ಹಾರ್ಡ್ ಡಿಸ್ಕು ಕೂಡ ನೀವು 4TB ಇನ್ಸ್ಟಾಲ್ ಮಾಡ್ಕೋಬೋದು. ಬ್ಯಾಟ್ರಿ ಬ್ಯಾಕಪ್ಪು 10ಗೆ 6 ಕೊಡ್ತೀನಿ. ಆ್ಯಕ್ಚುಲಿ ಬ್ಯಾಟ್ರಿ ಬ್ಯಾಕಪ್ಪು ಗೇಮಿಂಗ್ ಲ್ಯಾಪ್ಟಾಪ್ಗೆ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂದರೂ ಕಮ್ಮಿನೇ ಅದು. ಯಾಕಂದರೆ ಅಷ್ಟು ಸ್ಪೀಡಾಗಿ ಡ್ರೈನ್ ಆಗುತ್ತೆ, ಅಷ್ಟು ಪರ್ಫಾರ್ಮೆನ್ಸ್ ಇರುತ್ತೆ, ಅಷ್ಟು ಹೋಗುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಸೊ ನೀವು ಲೆನೋವೋದಲ್ಲಿ ಕಾಂಪ್ರಮೈಸ್ ಆಗೋದು ಬ್ಯಾಟ್ರಿ ಒಂದೇ, ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ. ಮತ್ತು ಸರ್ವಿಸ್ಸು 10ಗೆ 9 ಕೊಡ್ತೀನಿ ನಾನು. ನಮ್ಮ ಮಾಮರದು ನೋಡಿದ್ದೀನಿ, ನಾನು ಬೇರೆಯವ್ರದ್ದು ನಮ್ಮ ಫ್ರೆಂಡ್ಸ್ದು ನೋಡಿದ್ದೀನಿ. ಲೆನೋವೋ ತುಂಬ ಚೆನ್ನಾಗಿ ಸರ್ವಿಸ್ ಇದೆ, ಅದು ಓಕೆ. ನನಗೆ ಅದು ಖುಷಿ ಆಯಿತು, ಅದಕ್ಕೂ ಇದು ತೊಗೊಂಡಿನಿ. ಕೀಬೋರ್ಡು ಇದು ಬಂದರೆ RGB ಇಲ್ಲ, ಇದಕ್ಕೆ RGB. ನಾನು ಅಂದ್ಕೊಂಡಿದ್ದೆ RGB ಏನಾದರೂ ಬರುತ್ತೆ ಅಂತ, ಬಟ್ ಬರಲೇ ಇಲ್ಲ ಅದು. RGB ಇಲ್ಲ. ಬಟ್ ಕೀಬೋರ್ಡು ವಿಷಯಕ್ಕೆ ಬಂದರೆ ನಾನು 10ಗೆ 9 ಕೊಡ್ತೀನಿ. ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿತ್ತು. ಬೂಟಿಂಗ್ ಸ್ಪೀಡು 10ಗೆ 10 ಕೊಡ್ತೀನಿ ಗುರು. ಎಷ್ಟು ಸ್ಮೂತಾಗಿ ಬೂಟಿಂಗ್ ಆಗುತ್ತೆ ಅಂದರೆ ಒಂದು 10 ಸೆಕೆಂಡಲ್ಲಿ ಓಪನ್ ಆಗುತ್ತೆ ಪೇಜ್. ಮತ್ತು ಡಿಸ್ಪ್ಲೇ 15.6 ಇಂಚಸ್ ಇದೆ. FHD 1080 ರೆಸಲ್ಯೂಷನ್ನು ಚೆನ್ನಾಗಿದೆ. AMD Ryzen 5 ಇದು ಪ್ರೊಸೆಸರು. ಗ್ರಾಫಿಕ್ಸ್ ಏನಿದೆ AMD ರೆಡಾನ್ ಇದೆ. ಸೊ NVIDIA GeForce RTX ಇದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೆಕ್ಯೂರಿಟಿಗೋಸ್ಕರ ಒಂದು ಕ್ಯಾಮ್ರಾ ಬಟನ್ ಕೊಟ್ಟಿದ್ದಾರೆ ನೋಡಿ. ಇದು ಆನ್ ಆಗುತ್ತೆ ಎಷ್ಟು ಮಾಡಿದರೆ, ಇದು ಆಫ್ ಆಗುತ್ತೆ. ಇನ್ಬಿಲ್ಟು 8GB ರ್ಯಾಮ್ ಇರೋದು ತೊಗೊಂಡಿದ್ದೀನಲ್ವ. ಸೊ ಹಂಗಾಗಿ ನಾನು ಸಪ್ರೇಟಾಗಿ ರ್ಯಾಮ್ನ ತರಿಸ್ಕೊಂಡಿದ್ದೀನಿ. ನಾನು ಏನಾದರೂ ಇನ್ಬಿಲ್ಟಾಗಿ ರ್ಯಾಮ್ನ ತರಿಸ್ಕೊಂಡಿದ್ರೆ 16GBಕ್ಕಿಂತ ಜಾಸ್ತಿ ತರಿಸ್ಕೊಂಡಿದ್ರೆ 80,000 ಮೀರಿ ಹೋಗ್ತಿತ್ತು. ಸೊ ನಾನು ಹಂಗಾಗಿ ದುಡ್ಡನ್ನ ಸೇವ್ ಮಾಡೋಕ್ಕೋಸ್ಕರ ಹೆಂಗಿದ್ರು ಅಪ್ಗ್ರೇಡಬಲ್ ಆಪ್ಷನ್ ಇದೆ ಅಂತ ಅಂದ್ಕೊಂಡು ನಾನು ಸಪ್ರೇಟಾಗಿ ರ್ಯಾಮ್ ಕೂಡ ತರಿಸ್ಕೊಂಡಿದ್ದೀನಿ. ರ್ಯಾಮಲ್ಲಿ ಭಾಳಷ್ಟು ಚೆನ್ನಾಗಿರೋ ರ್ಯಾಮ್ಗಳಿದ್ದಾವೆ. ಸ್ಯಾಮ್ಸಂಗ್ ಇದೆ, ಕಿಂಗ್ಸ್ಟೋನ್ ಇದೆ, ಕ್ರೂಷಿಯಲ್ ಇದೆ. ನನಗೆ ಗೊತ್ತಿರೋ ಈ ಮೂರಕ್ಕೆ ಚೆನ್ನಾಗಿವೆ. ಬಟ್ 3ರಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿರೋದಂದರೆ ಕ್ರೂಷಿಯಲ್ಲು. ಸೊ ಅದು ಬಜೆಟ್ ಫ್ರೆಂಡ್ಲಿ ಬೈ ಮಾಡೋರಿಗೆ ಅದು ಕ್ರೂಷಿಯಲ್ ತುಂಬ ಚೆನ್ನಾಗಿದೆ. ನಾನು ಕ್ರೂಷಿಯಲ್ ತೊಗೊಂಡಿದ್ದೀನಿ, 2690 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ. ಆ ರ್ಯಾಮ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಇದು ಎಷ್ಟು ಚಿಕ್ಕದಾಗಿದೆ ನೋಡಿ, ಇಷ್ಟೇ ಚಿಕ್ಕದಾಗಿದೆ ಒಳಗಡೆ. ಇಷ್ಟೇ ರ್ಯಾಮ್ ಕಾರ್ಡ್ ಇರೋದು. ಸೊ ಇಷ್ಟು ರ್ಯಾಮ್ ಕಾರ್ಡ್ಗೋಸ್ಕರ ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ. ಸೊ ಬನ್ನಿ ಇದನ್ನು ಕೂಡ ಓಪನ್ ಮಾಡೋಣ. ಒಳಗಡೆ
ಸೊ ಇದು ಅಷ್ಟೇ ಅಲ್ಲದೆ ಅದನ್ನು ಹೆಂಗೆ ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಸೊ ಫೈನಲಿ ಲ್ಯಾಪ್ಟಾಪ್ನ ರ್ಯಾಮ್ ಅಪ್ಗ್ರೇಡ್ ಮಾಡೋಕ್ಕೆ ಓಪನ್ ಮಾಡ್ತಾ ಇದ್ದೀನಿ. ಇದು ಬ್ಯಾಟ್ರಿ ಸ್ವಿಚ್ಚು, ಇದನ್ನು ಕಿತ್ಕೊಂಡು ರ್ಯಾಮ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಇವಾಗ ಕ್ರೂಷಿಯಲ್ಲು ನಾನು ತೊಗೊಂಡಿರೋ ಕ್ರೂಷಿಯಲ್ 16 GB ರ್ಯಾಮ್ನ ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ. DDR4 ಇದು. ಸೊ ಇಲ್ಲೇನಿದೆಯಲ್ಲ ಇದು ಸ್ಯಾಮ್ಸಂಗ್ DDR4 ರ್ಯಾಮ್ ಇದು. ಸೊ ಇನ್ ಬಿಲ್ಟ್ ಇದೆ 8 GB ರ್ಯಾಮ್ ಇದೆ. ಬಟ್ ನಾನು ಇವಾಗ 16 GB ಆಗ್ತಾಯಿರೋದ್ರಿಂದ ಟೋಟಲ್ 24 GB ಆಗುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್. ಕ್ರೂಷಿಯಲ್ಲು 16 GB DDR4 3200 ಮೆಗಾಹರ್ಟ್ಜ್ ಸ್ಪೀಡ್ ಇದೆ. ಸೊ ಇದು ಕೂಡ 3200 ಮೆಗಾಹರ್ಟ್ಸು. DDR4 ಇಷ್ಟೇ ಇರೋದು. ಸೊ ನೀವೇನಾದ್ರು DDR5ಗೆ ಹೋದರೆ ಅದು 4800 ಮೆಗಾಹರ್ಟ್ಜ್ ಸ್ಪೀಡ್ ಇರುತ್ತೆ. ಸೊ ಅದು ಇವೆರಡೂ ರ್ಯಾಮ್ನ 16 GB ರ್ಯಾಮ್ಗೆ ಕಂಪೇರ್ ಆಗುತ್ತೆ. ಸೊ ನಿಮಗೆ ದುಡ್ಡು ಏನಾದ್ರು 10,000 ಅಥವಾ 8,000ಕ್ಕಿಂತ ಜಾಸ್ತಿ ಇದ್ದರೆ ನಾನು ರೆಕಮೆಂಡ್ ಮಾಡ್ತೀನಿ DDR5 ಇರುವಂಥ ಲ್ಯಾಪ್ಟಾಪ್ನ ತೊಗೊಳ್ಳಿ ಅಂತ. ಸೊ ನನ್ನ ಕಡೆಯಿಂದ ಸಜೆಷನ್ ಅದು. ಸೊ ಫಸ್ಟು 45 ಡಿಗ್ರಿಯಲ್ಲಿ ಈ ರೀತಿ ಸ್ಲಾಟ್ನ ಫಸ್ಟ್ ಈ ಥರ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಅದಾದಿಂದ ಸ್ಲೋ ಆಗಿ ಈ ಥರ ಮೂವ್ ಮಾಡ್ಕೋಬೇಕು. ಸ್ವಲ್ಪ ಸೈಡ್ಗೆ ಈ ಥರ ಸ್ವಲ್ಪ ಸರಿಸ್ಕೋಬೇಕು ಇದನ್ನು. ಸೊ ಇವಾಗ ಚೆಕ್ ಅಂತ ಕೊಡುತ್ತಲ್ವ, ಸೊ ಆ ಟೈಮಲ್ಲಿ ರ್ಯಾಮ್ ಪರ್ಫೆಕ್ಟಾಗಿ ಕುಂತಿದೆ ಅಂತ ಅರ್ಥ. ವೆಂಟಿಲೇಷನ್ಗೆ ಡ್ಯೂಯಲ್ ಫ್ಯಾನ್ ಇದೆ ನೋಡಿ ಇಲ್ಲಿ. ಸೊ ನಾನು ಏನಕ್ಕೆ ರ್ಯಾಮ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅಂತಂದರೆ ನನಗೆ ಎಡಿಟಿಂಗ್ ಪರ್ಪಸು ಭಾಳ ರ್ಯಾಮ್ ಬೇಕಾಗುತ್ತೆ, ರ್ಯಾಮ್ ಕನ್ಸ್ಯೂಮ್ಷನ್ನು ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾನು ರ್ಯಾಮ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದರದ್ದು. ಸೊ ಇಷ್ಟು ರ್ಯಾಮ್ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡ್ಕೊಳ್ಳೋದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದು ಮೇಲೆ ಕವರ್ನ ಈ ಥರ ಫ್ರೆಶ್ ಮಾಡ್ಕೋಬೇಕು. ಇಷ್ಟೊಂದು ಸಾರಿ ಚೆಕ್ ಅಂದರೆ ಆಯಿತು. ಸೊ ಬ್ಯಾಟ್ರಿ ಸ್ವಿಚ್ನ ಪ್ಲಗ್ ಇನ್ ಮಾಡಬೇಕು ಇವಾಗ. ಸೊ ನಾನು ರ್ಯಾಮ್ ಅಪ್ಗ್ರೇಡ್ ಮಾಡಿದ್ದೀನಲ್ಲ, ಇವಾಗ ಚೆಕ್ ಮಾಡೋಣ, ನೋಡೋಣ ಅಪ್ಗ್ರೇಡ್ ಆಗಿದೆಯಾ ಅಂತ. ಇಲ್ಲಿ ನೋಡ್ಬೋದು, ಮೆಮೊರಿಯಲ್ಲಿ ಹೋದರೆ ಇಲ್ಲಿ ನೋಡ್ಬೋದು. ಸೊ ಮೊದಲು 8 GB ಇತ್ತು, ನಾನು ಇವಾಗ 16 GB M2 ಸ್ಲಾಟ್ಗೆ ಅಪ್ಗ್ರೇಡ್ ಮಾಡ್ಕೊಂಡಿಂದ 24 GB ಆಗಿದೆ. ಎಷ್ಟು ಯೂಸ್ ಆಗಿದೆ ಅಂದರೆ ಇಲ್ಲಿ ನೋಡ್ಬೋದು ನೋಡಿ. ಇನ್ನು 15.1 GB ಅವೈಲೇಬಲ್ ಇದೆ. ಯೂಸು 4.6 ಯೂಸ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 4.6 GB ಯೂಸ್ ಆಗಿದೆ. ಸೊ 15.1 GB ಇನ್ನು ಅನ್ಯೂಸೇಬಲ್ ಖಾಲಿ ಇದೆ. ಇಲ್ಲಿ ನೋಡ್ಬೋದು 2 ಸ್ಲಾಟ್ ಫುಲ್ ಆಗಿದೆ. ಸ್ಲಾಟ್ 1, ಸ್ಲಾಟ್ 2 16 GB ಇದೆ, ಸ್ಲಾಟ್ 1 8 GB ಇದೆ. 3200 ಮೆಗಾಹರ್ಟ್ಜ್ ಸ್ಪೀಡ್ ಇದೆ. ಓಕೆ, ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡಿದರೆ ಓಕೆ. ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಒಂದಿಗೆ ಬರ್ತೀನಿ. ಸೊ ಇನ್ಮೇಲೆ ಕರ್ನಾಟಕ ಇರಲ್ಲ, ಬೇರೆ ಬೇರೆ ಪ್ಲೇಸ್ಗಳಿರುತ್ತೆ. ನಾನು ಯಾವುದೂ ಇವಾಗ ಶಾರ್ಟ್ಔಟ್ ಮಾಡೋಕ್ಕೆ ಹೋಗಲ್ಲ. ನೋಡೋಣ ಯಾವ ಟೈಮ್ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವುದೂ ಹೇಳ್ತಾ ಇಲ್ಲ. ಬಟ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರುತ್ತೆ. ಸೊ ಯಾರೆಲ್ಲ ಕ್ವಶನ್ ರೈಸ್ ಮಾಡಿದ್ರ, ಸೊ ಅವ್ರಿಗೆಲ್ಲ ಆನ್ಸರ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಅವ್ರು ಏನು ಕ್ವಶನ್ ಕೇಳಿದರೆ ಅವ್ರಿಗೆ ಕ್ವಶನ್ಗೆ ನಾನು ಈ ವಿಡಿಯೋ ಮಾಡಿರೋದು. ಆ್ಯಕ್ಚುಲಿ ಅವ್ರಿಗೆ ತಕ್ಕಂತೆಯೇ ವಿಡಿಯೋ ಮಾಡಿದ್ದೀನಿ. ನಮ್ಮದೇನಿಲ್ಲ, ನಿಮ್ಮ ಕ್ವಶನ್ಗೆ ಆನ್ಸರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ
ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗನೆ ರಿಪ್ಲೈ ಮಾಡ್ತೀನಿ ನಿಮಗೆ. ಓಕೆ, ಗುಡ್ ಲಕ್.